ಎಲ್ಲರಿಗೂ ನಮಸ್ಕಾರ. ಪಂಚಮಸಿರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಭಾನುವಾರ ಮತ್ತು ಸೋಮವಾರದ ವ್ಲಾಗ್ ಆಗಿರುತ್ತೆ. ನಾವು ನಮ್ಮ ಅತ್ತಿಗೆ ಮನೆಗೆ ಹೋಗ್ತಾ ಇದ್ವಿ. ಬಸ್ ಸ್ಟ್ಯಾಂಡ್ ಇಳಿದು ಮನೆಗೆ ನಡ್ಕೊಂಡು ಹೋಗುವಾಗ ಈ ಹಸಿರು ಕಾಣಿಸ್ತು. ಇಲ್ಲಿ ರಾಗಿ ತೆನೆ ಇತ್ತು. ನೀವು ಚಿಕ್ಕಂದ್ರಲ್ಲಿ ನಾವೆಲ್ಲ ಇದನ್ನು ಕಾಚಕ್ಕಿ ಅಂತ ಹೇಳ್ತಾರೆ, ರಾಗಿ ತೆನೆ, ಹಸಿ ತೆನೆಯನ್ನು. ಮತ್ತು ಇನ್ನೊಬ್ಬರು ರಾಗಿ ಮುದ್ಗನ್ ತೆನೆ ಅಂತಲೂ ಹೇಳ್ತಾರೆ. ಅದನ್ನು ಕಿತ್ಕೊಂಡು ಮನೆಗೆ ಹೋದ್ವಿ, ಅತ್ತಿಗೆ ಮನೆಗೆ ಹೋದ್ವಿ. ಪಾಪ ನೋಡೋಕ್ಕೆ ಅಂತ ಹೋಗಿದ್ವಿ. ಚಹಾ ಕುಡಿದು ಅಡುಗೆ ತಯಾರಿ ಎಲ್ಲ ಮಾಡ್ತಾಯಿದ್ರು. ಅಮ್ಮ ನಾವು ಬಂದಿದ್ದೀವಿ ಅನ್ನೋ ಖುಷಿಯಲ್ಲಿ ಚಿಕನ್ ತರಿಸಿ, ಮಟನ್ ಸಾಂಬಾರೆಲ್ಲ ಮಾಡಿಟ್ಟಿದ್ರು. ಮತ್ತು ಚಿಕನ್ ತರಿಸಿ ಚಿಕನ್ ಮಾಡಿ ಎಲ್ಲ ಪಾಪನೆಲ್ಲ ಆಟ ಆಡಿಸ್ಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಗೇಮ್ಗಳೆಲ್ಲ ಆಟ ಆಡಿಕೊಂಡು ಎಲ್ಲ ಸಂಜೆ ಎಲ್ಲ ನೈಟೆಲ್ಲ ಟೈಮ್ ಪಾಸ್ ಮಾಡಿದ್ವಿ. ಪಾಪ ತುಂಬ ಮುದ್ದಾಗಿತ್ತು. ಪಾಪ ಜೊತೆ ಆಟ ಆಡಿದ್ದು ಟೈಮ್ ಹೋಗಿದ್ದು ಗೊತ್ತೇ ಆಗಲಿಲ್ಲ. ಅಷ್ಟರಲ್ಲಿ ನಮ್ಮ ಮನೆಯವರೆಲ್ಲ ಬಂದ್ವಿ. ಊಟ ತಿಂಡಿ ಮಾಡಿಕೊಂಡು ಮಲ್ಕೊಂಡು ಮತ್ತು ಬೆಳಗಿನ ರೊಟೀನ್ ಸ್ಟಾರ್ಟ್ ಆಯಿತು. ಬೆಳಗ್ಗಿನ ಶುಭೋದಯ ಹೇಳ್ತಾ ಸೋಮವಾರದ ವ್ಲಾಗ್ ಅದನ್ನು ಕಂಟಿನ್ಯೂ ಇದಕ್ಕೆ ಸೇರಿಸ್ಬಿಟ್ಟಿದ್ದೀನಿ ನಾನು. ದಿನ ಸೂರ್ಯೋದಯದ ಮುಖಾಂತರ ನಾನು ಸ್ಟಾರ್ಟ್ ಮಾಡಿದೆ. ಅಲ್ಲಿನ ನೇಚರ್ ಕೂಡ ತುಂಬ ಚೆನ್ನಾಗಿದೆ, ಹಚ್ಚ ಹಸಿರು. KRS ಅಂತ ಅಂದಮೇಲೆ ಆ ಕಡೆ ಸುತ್ತಮುತ್ತ ಸರೌಂಡಿಂಗೆಲ್ಲ ತುಂಬ ವನಸಿರಿಗಳು ತುಂಬ ಚೆನ್ನಾಗೇ ಇರುತ್ತೆ. ಚೆನ್ನಾಗಿದೆ ನೇಚರೆಲ್ಲ, ಪ್ಲೇಸ್ ಆ ಕಡೆ ಎಲ್ಲ. ಹಾಗಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೆನ್ನೆ ತೊಗೊಂಡು ಹೋಗಿರೋಂಥ ಕಾಚಕ್ಕಿನ ಬೆಳಗಿನ ಇದರಲ್ಲಿ ಹುರಿಯೋ ಕೆಂಡದಲ್ಲಿ ಅದನ್ನು ಸುಟ್ಟು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಇದಾಗೋ ಥರ ಸುಟ್ಟರೆ ಅದು ಚೆನ್ನಾಗಿ ಇದಾಗುತ್ತೆ, ಒಳಗಡೆ ಚೆನ್ನಾಗಿ ಇದಾಗುತ್ತೆ. ಅದು ಬಿಸಿ ಇರುವಾಗಲೇ ಒಂದು ಮೊರದಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಉಜ್ಜಿ ಅದರ ಒಳಗಡೆ ಇರೋ ಕಾಚಕ್ಕಿನ ರಾಗಿ ಇದನ್ನು ತೆಗೆದು ಕೇರಿ ಅದಕ್ಕೆ ಸ್ವಲ್ಪ ಎಳ್ಳು, ಸಕ್ಕರೆ ಮತ್ತು ಸ್ವಲ್ಪ ಏಲಕ್ಕಿ ಹಾಕಿ ಕಾಯಿ ತುರಿ ಹಾಕಿದ್ರೂ ಹಾಕ್ಬೋದು, ಹಾಕ್ತಿದ್ರೆ ಇಲ್ಲ. ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಚಿಕ್ಕ ವಯಸ್ಸಿನಲ್ಲಿ ತಿಂತಾ ಇರೋದೆಲ್ಲ ನೆನಪಾಗ್ತಿತ್ತು. ರೀಸೆಂಟಾಗಿ ಒಂದು 3 ವರ್ಷ ಆಯಿತು ಅನಿಸುತ್ತೆ ನಾವು ಇದನ್ನು ತಿಂದು. ನಮ್ಮ ಮಕ್ಕಳಿಗೆಲ್ಲ ತಿನ್ನಿಸೋದು ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಖುಷಿ ಪಟ್ಕೊಂಡು ತಿಂದರು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇವ್ರು ನಮ್ಮ ಅತ್ತೆಮ್ಮ, ನಮ್ಮ ಯಜಮಾನ್ರ ತಾಯಿ. ನಮ್ಮ ಅತ್ತಮ್ಮ ಅಂತಲೇ ಕರೆಯೋದು. ಎಲ್ಲನೂ ರೆಡಿ ಮಾಡಿ ಇವರೇ ಪ್ರಿಪೇರ್ ಮಾಡಿಕೊಟ್ಟಿದ್ದು. ಇಲ್ಲಿ ಕೋಳಿಗಳ ಜೊತೆ ಎಲ್ಲ ಆಟ ಆಡ್ತಾ ಅದನ್ನೆಲ್ಲ ನೋಡ್ತಾ ರೆಡಿ ಮಾಡ್ತಿದ್ರು. ಕೋಳಿಗಳಿಗೆಲ್ಲ ಹಾಕಿದ್ವಿ. ಅದು ತುಂಬಾ ಚೆನ್ನಾಗಿ ಆಡ್ತಾಯಿತ್ತು. ನಾನು ಈ ಕಾಚಕ್ಕಿನ ನನ್ನ ತವರೂರಲ್ಲಿ ತಿಂದಿದ್ದು. ನಿಮ್ಮೂರಲ್ಲೂ ನೀವು ಈ ಥರ ಏನಾದರೂ ತಿಂದಿದ್ದೀರಾ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಹೇಗಿದೆ ಅಂತೇಳಿ, ಅಥವಾ ಇದಕ್ಕೆ ನೀವೇನಂತ ಹೆಸರು ಹೇಳ್ತೀರಾ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಾಯಿದೆ ಅಲ್ವಾ, ಅದಕ್ಕೆ ಒಂದು ಸಲ ವಾಯ್ಸ್ ಹಾಕೋಣ ಅಂತ ನಾನು ತೋರಿಸಿದೆ. ನಂತರ ಮಕ್ಕಳೆಲ್ಲ ಆಟ ಆಡೋಕ್ಕೆ ಶುರು ಮಾಡಿದ್ರು. ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಅಲ್ಲಿ ತನಕ ನಾವು ತಿಂಡಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ತಿಂಡಿ ಚಿತ್ರಾನ್ನ ಮತ್ತು ಮೊಸರನ್ನ ಮಾಡಿ ಸ್ನ್ಯಾಕ್ಸ್ಗೆ ಸ್ವಲ್ಪ ತಿಂಡಿ ತಿಂದ್ಕೊಂಡು ಗಟ್ಟೆ ಮನೆಯೆಲ್ಲ ಆಟ ಆಡಿಕೊಂಡು ಕಾಲ ಕಳೀತಾಯಿದ್ರು. ಅಲ್ಲಿವರೆಗೂ ಮಧ್ಯಾಹ್ನ ಅಡುಗೆ ಮಾಡಿಬಿಡೋಣ ಅಂತ ಹೇಳಿ ನಾವು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಒಬ್ಬಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊಂಡ್ವಿ. ಈ ಥರ ಗಟ್ಟ ಮನೆ ಆಟಗಳನ್ನೆಲ್ಲ ಕಡಿಮೆ ಸಾಮಾನ್ಯ ಇವಾಗೆಲ್ಲ ಆಡೋದು. ಲೂಡೋ ಅಂತ ಅದು ಇದು ಆಡ್ತಿರ್ತಾರೆ, ಇದೆಲ್ಲ ಆಡೋಲ್ಲ. ಹಾಗಾಗಿ ಹಳ್ಳಿ ಕಡೆ ಎಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ನಾವು ತಿಂಡಿ ತಿಂದು ಬೇಗನೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ನನ್ನ ತಮ್ಮ ಪಾಪ ನೋಡೋಕೆ ನಾನು ಬರ್ತಿದ್ದೀನಿ ಅಂತ ಹೇಳ್ದೆ. ಸರಿ ಆಗಿದ್ರೆ ಹೋಗ್ಬಿಟ್ಟು ಎಲ್ಲ ಮಾಡಿಬಿಡೋಣ ಕಣಮ್ಮ ಅಂತ ಚಿಕ್ಕಪ್ಪ ಹೇಳಿದ್ರು. ಹಾಗಾಗಿ ನಾವು ಒಬ್ಬಿಟ್ಟು, ಕಾಯಿ ಹಾಲು, ಅನ್ನ, ಸಾಂಬಾರು, ಪಲ್ಯ ಎಲ್ಲ ಮಾಡೋದಕ್ಕೆ ಸಿದ್ಧ ಮಾಡ್ಕೊಂಡ್ವಿ. ಎಲ್ಲ ಮಾಡ್ತಾಯಿದ್ವಿ. ನಾವು ಮಾಡ್ದಿರೋದು ಇವತ್ತು ಬೇಳೆ ಒಬ್ಬಿಟ್ಟು ಮಾಡ್ತಾಯಿರೋದು. ಬೇಳೆ ಒಬ್ಬಿಟ್ಟು ಅಂತ ಅಂದರೆ ನನಗೆ ನೆನಪಾಗೋದು ನಂಜುಂಡಿ ಕಲ್ಲಿನ ಫಿಲಮಲ್ಲಿ ಒಬ್ಬಟ್ಟು ಮಾಡ್ತಾರಲ್ಲ ಅದು. ಆ ಒಬ್ಬಟ್ಟು ಮಾಡುವಾಗ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಆ ಸಿನಿಮಾದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರು ಒಬ್ಬಟ್ಟು ತಿಂತ ಇದು ಮಾಡೋದನ್ನು ನೋಡಿ ನನಗೂ ಒಬ್ಬಟ್ಟು ಬೇಕು ಅಂತ ಅಳೋದಕ್ಕೆ ಶುರು ಮಾಡಿದವಳು. ಮನೆಗೆ ಬಂದು ಒಬ್ಬಟ್ಟು ಮಾಡಿಕೊಡೋವರೆಗೂ ಅಳು ನಿಲ್ಲಿಸಿಲ್ವಂತೆ. ಈ ಫ್ಲ್ಯಾಶ್ ಬ್ಯಾಕ್ನ ನಮ್ಮ ತಾಯಿ ನನಗೆ ಹೇಳಿದರು. ನಾನು ಅದನ್ನು ನನ್ನ ಮಕ್ಳಿಗೆ ಹೇಳ್ತಾ ಈ ಒಬ್ಬಟ್ಟು ತಿಂತ ಎಂಜಾಯ್ ಮಾಡಿದ್ವಿ. ಅಷ್ಟರಲ್ಲಿ ನನ್ನ ತಮ್ಮ ಯಾಕೋ ಬರಲ್ಲ ಅಂತ ಹೇಳಿಬಿಟ್ಟ. ಹಾಗಾಗಿ ನಾವೇ ಒಬ್ಬಟ್ಟು ತಿಂದ್ಕೊಂಡು ಊಟ ಮಾಡಿಕೊಂಡು ಹೊರಡೋಕೆ ಶುರು ಮಾಡಿದ್ವಿ. ನಮ್ಮ ಅತ್ತಿಗೆ ಮಗ, ಅತ್ತೆ ನಾನೇ ಬಿಟ್ಕೊಡ್ತೀನಿ ಅತ್ತೆ, ನೀವೇನು ಹೋಗಬೇಡಿ ಅಂತ ಹೇಳ್ದ. ಅವ್ನು ಬರೋ ತನಕ ವೆಯ್ಟ್ ಮಾಡಿದ್ವಿ. ಪಾಪ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಕೂತಿದ್ವಿ. ಅಷ್ಟರಲ್ಲಿ ನಮ್ಮ ಅತ್ತಿಗೆ ಮಗ ಬಂದ.
ನಾನೇ ಬಿಟ್ಕೊಡ್ತೀನಿ ಅಂತ ಹೊರಟ್ವಿ. ಮನೆಗೆ ಬಿಟ್ಕೊಟ್ಟ. ಸೊ ಮನೆಗೆ ಬಂದಿದ್ದಾನೆ, ಅದಕ್ಕೆ ಮಗ ಹಂಗೆ ಕಳಿಸೋದಕ್ಕಾಗುತ್ತಾ, ಹಾಗಂತ ಹೇಳಿ ಜಾಮೂನ್ ಮಾಡಿಬಿಡ್ತೀನಿ ಕಣೋ, ಕಾಫಿ ಕುಡಿಯೋ ಅಷ್ಟರಲ್ಲಿ ನಾನು ಜಾಮೂನ್ ಆಗಿಬಿಡುತ್ತೆ, ಜಾಮೂನ್ ತಿನ್ಕೊಂಡು ಹೋಗುವಂತೆ ಅಂತ ಹೇಳಿ ಜಾಮೂನ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂತು ಜಾಮೂನು, ಅರ್ಜೆಂಟಲ್ಲಾದರೂ ಸಕ್ಕತ್ತಾಗಿತ್ತು. ಅವನು ಕೂಡ ಬಾಯಿ ಹೇಳಿ ಹೊರಟ. ಅಷ್ಟೇ ನಾವು ಒಣಗನೆ ಸೊಪ್ಪು ಬಸ್ಸಾರು ಮುದ್ದೆ ಮಾಡಿ ಊಟ ಮಾಡಿ ರಾತ್ರಿ ಮಲ್ಕೊಂಡ್ವಿ. ಇವತ್ತಿನ ಲಾಗ್ ಇದಾಗಿತ್ತು. ಇದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.